ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕೇಸ್ನ ಇಂಟ್ರೆಸ್ಟಿಂಗ್ ಸ್ಟೋರಿ. ನಟ ದರ್ಶನ್ಗೆ ಮತ್ತೆ ಶುರುವಾಯಿತು ಟೆನ್ಷನ್. ಆಪರೇಷನ್ ಆಗಿಲ್ಲ, ಬೇಲ್ ಕಂಟಿನ್ಯೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮಧ್ಯಂತರ ಬೇಲ್ ಪಡೆದು ಮುಗಿಯೋ ಹೊತ್ತು ಬಂದಾಯ್ತು. ಡಿಸೆಂಬರ್ 11ಕ್ಕೆ ಮುಗಿಯಲಿದೆ 6 ವಾರಗಳ ಮಧ್ಯಂತರ ಜಾಮೀನು ಅವಧಿ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಬೆನ್ನು ನೋವು ಸರ್ಜರಿಗೆ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಅಕ್ಟೋಬರ್ 30ರಂದು ಜಾಮೀನು ಪಡೆದು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ರು. ಬೇಲ್ ಪಡೆದು ಆಲ್ಮೋಸ್ಟ್ 6 ವಾರಗಳ ಗಡುವು ಈ ವಾರ ಎಂಡ್ ಆಗುತ್ತೆ. ಒಂದು ಕಡೆ ದರ್ಶನ್ಗೆ ಇನ್ನೂ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ, ಮತ್ತೊಂದು ಕಡೆ ಇಂಟ್ರೀಮ್ ಬೇಲ್ ಮುಂದುವರಿಯುತ್ತೋ ಇಲ್ವೋ ಗೊತ್ತಿಲ್ಲ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮತ್ತೆ ಜೈಲು ಸೇರುವ ಆತಂಕದಲ್ಲಿ ನಟ ದರ್ಶನ್ ಇದ್ದಾರೆ. ಹೈಕೋರ್ಟ್ ನಲ್ಲಿ ಮುಗಿಯದ ದರ್ಶನ್ ಬೇಲ್ ಅರ್ಜಿ ವಾದ ಪ್ರತಿವಾದ. ಹೀಗಾಗಿ ಆಸ್ಪತ್ರೆಯಲ್ಲಿರೋ ನಟ ದರ್ಶನ್ಗೆ ಪ್ರತಿ ಕ್ಷಣವೂ ಢವ ಶುರುವಾಗಬಿಟ್ಟಿದೆ. ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದು ಕಡೆ ರೆಗ್ಯುಲರ್ ಬೇಲ್ಗಾಗಿ ಪ್ರಯತ್ನವನ್ನ ಪಡೋದಾದ್ರೆ, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ? ಇದು ಈಗಿರುವಂತ ಕುತೂಹಲದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಮಧ್ಯಂತರ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಇವರು ಕೊಟ್ಟಿದ್ದಂತ ಹೇಳಿಕೆ ದರ್ಶನ್ಗೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ದರ್ಶನ್ ಒದ್ದಾಡ್ತಾ ಇದ್ದಾರೆ, ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ, ಮಲಗಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಚಿಕಿತ್ಸೆ ಅಗತ್ಯ ಇದೆ. ಅಕಸ್ಮಾತ್ ಆಗಿ ಇದನ್ನ ಕೇರ್ಲೆಸ್ ಮಾಡಿಬಿಟ್ರೆ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿ ಅವರಿಗೆ ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು ದರ್ಶನ್ ಅವರಿಗೆ. ಆದ್ರೆ ಹೊರಗಡೆ ಬಂದ ನಂತರ ತುರ್ತಾಗಿ ಏನಾದ್ರೂ ಸರ್ಜರಿ ಮಾಡಿಸಿದ್ರಾ? ಇಲ್ಲ. ಗಡುವು ಮುಗಿಯೋದಕ್ಕೆ ಬಂತು. 6ನೇ ವಾರದಲ್ಲಿದ್ದಾರೆ. 6 ವಾರಗಳ ಸಮಯಾವಕಾಶವನ್ನು ನೀಡಲಾಗಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೇ 6 ವಾರಗಳ ಕಾಲ. ಇದರ ಜೊತೆಗೆ ರೆಗ್ಯುಲರ್ ಬೇಲ್ ವಿಚಾರವೂ ಕೂಡ ಬರುತ್ತೆ. ನೋಡಿ, ಡಿಸೆಂಬರ್ 11ಕ್ಕೆ 6 ವಾರಗಳ ಮಧ್ಯಂತರ ಜಾಮೀನು ಅವಧಿ ಮುಗಿಯುತ್ತೆ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಇವರಿಗೆ. ಬೆನ್ನು ನೋವು ಸರ್ಜರಿಗೆ 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಅಕ್ಟೋಬರ್ 30ರಂದು ಇವರು ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ರು, ಜಾಮೀನು ಪಡೆದು. ಬೇಲ್ ಪಡೆದು ಆಲ್ಮೋಸ್ಟ್ 6 ವಾರಗಳ ಗಡುವು ಈ ವಾರ ಎಂಡ್ ಆಗುತ್ತೆ. ಒಂದು ಕಡೆ ದರ್ಶನ್ಗೆ ಇನ್ನೂ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ, ಮತ್ತೊಂದು ಕಡೆ ಇಂಟ್ರಿಮ್ ಬೇಲ್ ಮುಂದುವರಿಯುತ್ತೋ ಇಲ್ವೋ ಗೊತ್ತಿಲ್ಲ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಪಾಪ ದರ್ಶನ್ ಅವರಿಗೆ ಏನಪ್ಪಾ ಇದು, ಏನ್ ಮಾಡ್ತಾರೆ ಹಾಗಾದ್ರೆ, ಏನಾಗುತ್ತೆ ಕೋರ್ಟ್ ನಲ್ಲಿ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಜೈಲು ಸೇರುವ ಆತಂಕದಲ್ಲೇ ಇದ್ದಾರೆ. ಹೈಕೋರ್ಟ್ ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಾದ ಪ್ರತಿವಾದ ಇನ್ನೂ ಮುಗಿತಾ ಇಲ್ಲ. ಹೀಗಾಗಿ ಆಸ್ಪತ್ರೆಯಲ್ಲಿರುವಂತಹ ನಟ ದರ್ಶನ್ಗೆ ಪ್ರತಿಕ್ಷಣವೂ ಢವ ಶುರುವಾಗಿದೆ ಈಗ.